ನೋಡಿ ಫ್ರೆಂಡ್ಸ್, ಇದು ನೀರು ಯಾವ ರೀತಿ ಬೀಳ್ತೈತೆ ಅಂತ ಕೇಳ್ಕೊಂಡ್ರೆ ನಾನು ಫೋನ್ ಮಾಡಿ ಅವನಿತ್ತಿಲ್ಲ ಬಾವಿ ಲೋಡ್ ಆಗತ್ತೆ. ಲೋಡ್ ಆಯ್ತು ಅನ್ಸುತ್ತೆ, ಫುಲ್ ಲೋಡ್ ಆಯ್ತು. ಅವಾಗ ಕಮ್ಮಿ ಇದ್ದು ಇವಾಗ ಬಾವಿ ಆಟು ಬಂದ್ವರಿತ್ತು ಅದಕ್ಕೆ ಕಾಲ ತಂದು ಬಂದ್ವರಿ ನಾವು ಕೊಡ್ಬೋದು ತರ್ಬೋದು. ನೋಡೋಣ ನೀನು ಅಲ್ಲಿ ಬಗ್ಗೆ ಸೇರಿ ಅದೇನೋ ಪಿ ಎಫ್ ದುಡ್ಡು ಇದು ಮಾಡಪ್ಪ. ಹಾಂ ಯಾರು ಮತ್ತೆ ಮಾಡಿ ಫುಲ್ ಜ್ವರ ಬರ್ತಿರುತ್ತೆ ನೋಡ್ರಿ ನೀರು ಪ್ರೆಸರಲ್ಲಿ. ಭಾಳ ಲೋನ್ ಇರತಂಕ ಈ ಪ್ರೆಸರ್ ಬರುತ್ತೆ. 1 ಇಂಚಿನ ಪೈಪು ಇರೋದು 200 ವೋಲ್ಟೇಜು. ಇಷ್ಟು ಬಂದರೆ ಚೆನ್ನಾಗಿತ್ತು. ಏನೋ ಅಂತೆ ಬರೋಂಗಿಲ್ಲ ರೈತರಿಗೆ. ಇರೋದು 200 ಅಡಿ ಬಾವಿ ಅಂತಷ್ಟೇ. ನಾನು ನೈಟ್ 11 ಗಂಟೆ ಆಗಿದೆ. ತೆಂಗಳೆಲ್ಲ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು. ಅವಾಗ ನೋಡ್ಲಾದಲ್ಲೇ ರೆಡಿ ಮಾಡಿಕೊಟ್ಟೆ, ಕಡಿಮೆ ಪ್ರೈಸಲ್ಲೇ ರೆಡಿ ಮಾಡಿಕೊಟ್ಟಿನಿ. ತಾತ ನೋಡ್ರಿ ಫುಲ್ ಬೇಜಾರಾಗುತ್ತೆ ನನಗೆ. ನೋಡಿರಿ ಮೊನ್ನೆ ಬೆಳಿಗ್ಗೆ ಟೈಮಲ್ಲಿ ವೀಡಿಯೋ ಮಾಡಿ ನಿಮ್ಗೆ ಹಾಕಿದ್ದೆ ತೋಟ ಅಂತ. ಇವತ್ತು ನೈಟ್ ಬಂದಿನಿ ನೋಡಿರಿ. ಮೋಟ್ರ್ ಮೆಕ್ಯಾನಿಕ್ ಹೇಳ್ತಾರೆ ಅವ್ರಿಗೇನೋ ಒಂದು ಕಟ್ಟಿಗೆ ಸ್ಕೂಟರ್ ಇದ್ದರೆ ಸಾಕು ಅಂತ. ಇಷ್ಟೊತ್ತೆಲ್ಲ ಒಂದು ಚೆಕ್ ಮಾಡಿಬಿಡ್ಬೇಕು ರೈತರಿಗೆ. ಸುಮ್ಮನೆ ಹೇಳ್ತಾರೆ ಅವ್ರಲ್ಲ ಏನಿದೆ ನಮ್ಮ ಈಸಿ ಕೆಲಸ, ಟೈಪ್ ಮಾಡಿದ್ರೆ ಕೊಡ್ತಾರೆ ಅಂತ. ಫುಲ್ ತೋಟ ಹೆಂಗಾಗಿದೆ ಅಂದರೆ ನೋಡಿರಿ, ಎಲ್ಲ ಗರಿ ಎಲ್ಲ ಹೊಣಗಿಬಿಟ್ಟಿದೆ. ಮೋಟ್ರ್ ಎಲ್ಲ ಬೇರೆ ಹತ್ರ ರೆಡಿ ಮಾಡಿಸಿದ್ರು. 3 ಸಲ 4 ಸಲ ಇದ್ರು. ಇಲ್ಲಿ ಲೋಕಲಲ್ಲಿ 200 ವೋಲ್ಟೇಜ್ ಯಾವ ಹೆಂಗೆ ಮಾಡಿದರೆ ನಮಗೆ ಗೊತ್ತಿದೆ. ಅಲ್ಲಿ ಪಕ್ಕದಲ್ಲೇ ಮಾಡಿದ್ದೇನೆ, ಮೊದಲು ಮಾಡಿದ್ದೆ. ಇಲ್ಲಿ ಒಂದು ರಾಗಿ ಡೆಲ್ಟಾ ಮಾಡಿದ್ದೆ ಫಸ್ಟಿಗೆ ಒಂದು 3 ವರ್ಷದಿಂದ ಇದೆ ಮೋಟ್ರಿಗೆ. ಮೋಟ್ರ್ ರನ್ ಆಗೋದು ನೀರು ಬರ್ತಾಯಿಲ್ಲ. ಅಂದರೆ ಯಾರನ್ನ ಕರ್ಕೊಂಡು ಪಂಪ್ ಹೋಗಿದೆ, ಬುಷ್ ಹೋಗಿದೆ ಅಂತೇಳಿ, TP ಪ್ಲೇಟ್ ಹೋಗಿದೆ ಅಂತೇಳಿ ಏನೇನೋ ರೆಡಿ ಮಾಡಿಸಿದ್ರು. ಆದರೂ ಆಗಲಿಲ್ಲ, ರನ್ ಆಗೋದು ನೀರು ಬರಲಿಲ್ಲ. ಆಮೇಲೆ ಕೊನೆಗೆ ಅವನ ಯಾರು ಬಂದು TP ಪ್ಲೇಟ್ ಹೋಗಿದೆ ಹಂಗಾಗಿ ನೀರು ಬರ್ತಿಲ್ಲ ಅಂತೇಳಿ ಒಬ್ಬ ಮೆಕ್ಯಾನಿಕ್ ಬಂದು ನೋಡ್ಕೊಂಡು ಹೋಗಿದ್ದೆ. ಇವಾಗ ಕೊನೆಯದಾಗಿ ನಾನು ಗೊತ್ತಾಯ್ತು ಇದು ಓಡಲ್ಲ 140 150 ವೋಲ್ಟೇಜ್ ಇದೆ, ಯಾವ ರೀತಿ ಮೋಟ್ರ್ ಕೆಲಸ ಮಾಡಬೇಕು. ಫುಲ್ ಹೊಡಿಯಿರಿ ಮಾವಿನಕಾಯಿ ಊಟೆ ಮಂಗಿಲ್ಲ ಕಾಣೋದಲ್ಲ. ಮಾವಿನಕಾಯಿ ಫುಲ್ ಹೊಡಿಯಾಗಿದೆ ಯಪ್ಪ. ಇಂಥವ್ರಿಗೆಲ್ಲ ಒಂದು ಅಮೌಂಟ್ ಕೆಲವೊಂದ್ಸಲ ನಾನು ಫ್ರೀಯಾಗಿ ರೆಡಿ ಮಾಡ್ಕೊತೀನಿ. ಇದು ಕಡಿಮೆ ಬಜೆಟಲ್ಲಿ ರೆಡಿ ಮಾಡ್ಕೊಡೋದು. ಕಾಪರ್ ವೈರು 1700 1800 1 kg ವೈರ್ ಆಗಿದೆ. ನಾನು ಹಳೆ ವೈರ್ ಕೂಡ ಇಟ್ಕೊಳ್ಳೋದು, ಇವ್ರಿಗೆ ವಾಪಸ್ ರಿಟರ್ನ್ ಮಾಡ್ತೀನಿ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ತಗೊತೀನಿ. ನೋಡಿರಿ ಒಂದು ಕಪ್ ಚೆನ್ನಾಗಿ ಬಿಡ್ತೀವಿ. ಬೋರಲ್ಲಿ ನೀರು ಕಡಿಮೆ ಇದೆ ನೋಡಿ. ಇದ್ರಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಹೋದರೆ ದೇವರು ಈ ರೀತಿ ಪರೀಕ್ಷೆ ಮಾಡ್ತಾನೆ ಅವರು. ಹೆಂಗೋ 1-2 ತೆಂಗಿನ ಮರ ಇದ್ದಾವೆ, ಸ್ವಲ್ಪ ಬದಿಕ್ಷಳಿ ಅಂತ ರೆಡಿ ಮಾಡಿಕೊಟ್ರೆ ಈ ಥರ ಸಮಸ್ಯೆ. ಹಾಂ ಗ್ಯಾಪ್ ಹೊಡಿತಿದ್ದೆ, ಗ್ಯಾಪ್ ಹೊಡಿತಿದ್ದೆ. ಹಾಂ ಈಗ ಜಾಸ್ತಿ ಆದರೂ ಬರ್ತಿದ್ದಿಲ್ಲ. ಜಾಸ್ತಿ ಆದಾಗ ನೀರು ಬರುತ್ತೆ. ಈಗ ಕಮ್ಮಿ ಆಗುತ್ತೆ ನೋಡಿ, ನೀರಿನ ಬರ್ತಾ ಕಡಿಮೆ ಆಗ್ತೈತೆ. ಇಲ್ಲ ಹಂಗೆ ಅಷ್ಟು ಹಂಗೆ ಬರ್ತಾಯಿತ್ತು. ಇಲ್ಲ 14 ತನಕ ಫಸ್ಟು ಎಷ್ಟು 14 15 16 17 ಬರ್ತಾಯಿತ್ತು. ಈಗ ಇನ್ನೂ ಒಳಗೆ ಬರ್ತೈತೆ, ಬರ್ತಾ ನೀರು ತನಕ. ಮಂಜು ಮಾಡಿ ಕಳಿಸು ನೋಡೋಣ.